ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಂಪ್ಲಿ ಶಾಸಕ ಗಣೇಶ್ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿಯನ್ನು ಮಾಡೋರಿದ್ದಾರೆ. ಕಾರಣ ಕೂಡ ಇದೆ ಇದಕ್ಕೆ. ಇದೊಂದು ದಿಢೀರ್ ಭೇಟಿಗೆ ಒಂದು ಕಡೆ ಕಂಪ್ಲಿ ಶಾಸಕ ಗಣೇಶ್ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ, ಯಾವ ನಾಯಕರ ಫೋನ್ಗೂ ಕೂಡ ಸಿಗ್ತಾ ಇಲ್ಲ. ಸೊ ಈಗ ಗಣೇಶ್ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿ ಮಾಡಿ ನಂತರ ಅವರ ಮೇಲೆ ಒತ್ತಡವನ್ನು ತರುವಂಥ ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ಅಮಾನತ್ತು ಏನು ಪಕ್ಷದಿಂದ ಅಮಾನತ್ತು ಮಾಡಿದ್ದಾರೆ ಆ ಆದೇಶವನ್ನು ಹಿಂದೆ ಪಡ್ಕೊಳ್ಬೇಕು, ವಾಪಸ್ ಪಡ್ಕೊಳ್ಬೇಕು, ಪಕ್ಷಕ್ಕೆ ಅವ್ರನ್ನ ಬೇಕು, ಪಕ್ಷದಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕು. ಹೀಗಾಗಿ ಅವ್ರನ್ನ ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಬಳ್ಳಾರಿಯ ಕಂಪ್ನಿಯಿಂದ ಬಂದಿರುವಂತಹ ಗಣೇಶ್ ಬೆಂಬಲಿಗರು ಇದೀಗ ಕಾಂಗ್ರೆಸ್ನ ನಾಯಕರ ದುಂಬಾಲು ಬೀಳ್ತಾ ಇದ್ದಾರೆ. ಹಲ್ಲೆ ಹಿನ್ನೆಲೆ ಗಣೇಶನ ಅಮಾನತು ಮಾಡಿದೆ ಕಾಂಗ್ರೆಸ್ ಪಕ್ಷ ಇದೀಗ. ಸೊ ಹಾಗಾಗಿ ಅವ್ರನ್ನ ಮತ್ತೊಮ್ಮೆ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಈ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅದರ ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಅದನ್ನು ಒಂದು ರೀತಿ ಸುಖಾಂತ್ಯ ಆಗೋ ಹಾಗೆ ರಾಜಿ ಮಾಡಿಸೋದಾ ಅಥವಾ ಮುಂದೆ ಏನು ಮಾಡಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಇದೀಗ ಕಂಪ್ಲಿ ಶಾಸಕ ಗಣೇಶ್ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಸಂಜೆ ಸಮನ್ವಯ ಸಮಿತಿ ಸಭೆ ಇದೆ, ಅಲ್ಲಿ ಈ ವಿಚಾರ ಅತಿ ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗುತ್ತೆ. ಯಾಕೆಂದರೆ ಎಲ್ಲ ನಾಯಕರು, ಬಳ್ಳಾರಿಯ ಸಂಸದರು ಸೇರ್ಕೊಂಡು ಹಾಗೆ ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಇರ್ತಾರೆ. ಸೊ ಹಾಗಿದ್ದಾಗ ನೀವು ನೋಡ್ತಾ ಇದ್ದೀರಿ, ಸಿದ್ದರಾಮಯ್ಯರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಕಂಪ್ನಿಯಿಂದ ಬಂದಿರುವಂತಹ ಗಣೇಶ್ ಬೆಂಬಲಿಗರು ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಪಾರ್ಟಿಯಿಂದ ಅಮಾನತು ಮಾಡಿದ್ದಾರೆ, ಅದಕ್ಕಾಗಿ ಕಾರ್ಯಕರ್ತರು ಕಂಗಾಲಾಗಿದ್ದಾರೆ. ಇಡೀ ಕಂಪ್ಲಿ ಕ್ಷೇತ್ರದ 2,16,000 ಜನ ಕಾರ್ಯಕರ್ತರು ಕಂಗಾಲಾಗಿದ್ದಾರೆ. ಆ ಉದ್ದೇಶಪೂರ್ವಕವಾಗಿ ಪಾರ್ಟಿಗೆ ಮತ್ತೆ ರದ್ದುಗೊಳಿಸಿರೋದು ಮತ್ತು ಪಾರ್ಟಿ ಕರ್ಕೊಂಡ್ರೆ ಕಾರ್ಯಕರ್ತರಿಗೆ ಹುಮ್ಮಸ್ ಬರ್ತೇನೆ, ನೆಕ್ಸ್ಟ್ MP ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀವಿ. ಕೇಳ್ಕೊಡ್ರಿ, ಏನು ಹೇಳಿದ್ರು? ಮಾಡೋಣ, ತಪ್ಪು ಮಾಡಿದಾರ, ಪರಿಶೀಲನೆ ಮಾಡೋಕ್ಕೆ ಹೇಳಿವಿ, ಎಲ್ಲ ರೆಡಿ ಮಾಡಿದ್ವಿ, ಸಿದ್ಧಪಡಿಸ್ತೀವಿ. ಎಸ್, ಕಂಪ್ಲಿ ಶಾಸಕ ಗಣೇಶ್ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿ ಮಾಡ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಸೊ ಎಸ್ ಶಿವು, ಈಗಾಗಲೇ ಗಣೇಶರಿಂದ ತಪ್ಪು ಆಗೋಗಿದೆ, ಆದರೆ ಆ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಸಲುವಾಗಿ ಕಾಂಗ್ರೆಸ್ ಅವ್ರನ್ನ ಆದೇಶ ಕೊಟ್ಟಿದ್ದೆ, ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು, ಕಾರ್ಯಕರ್ತರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ ಅಂತ ಬಳ್ಳಾರಿಯಿಂದ ಇದೀಗ ಒಂದು ಬೆಂಬಲಿಗರ ನಿಯೋಗ ಬಂದಿದೆ. ಸೊ ಏನು ಹೇಳ್ತಾರೆ ಅವರು? ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ರೆ ಇವತ್ತು ಸಂಜೆ ಸಮನ್ವಯ ಸಮಿತಿ ಸಭೆ ಕೂಡ ಇದೆ, ಅಲ್ಲಿ ಈ ವಿಷಯ ಚರ್ಚೆ ಆಗುತ್ತಾ ಅಂತ. ಗುರುಪ್ರಸಾದ್, ಕಂಪ್ಲಿ ಶಾಸಕ ಗಣೇಶ್ ಮತ್ತೆ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರು ರೆಸಾರ್ಟ್ನಲ್ಲಿ ಬಡಿದಾಡಿಕೊಂಡಂತಹ ವಿಚಾರ ಏನಿದೆ, ಇದಾಗಲೇ ಒಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಈಗ ಅವರನ್ನ ಅಮಾನತು ಮಾಡಲಾಗಿದೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಸಮಿತಿ ಏನು ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ, ಜೊತೆಗೆ ಶಾಸಕರ ಒಂದು ಅಭಿಪ್ರಾಯಗಳನ್ನ ಆಲಿಸಿ ನಂತರ 3 ಜನರಿಗೆ ಕೂಡ, ಅಂದ್ರೆ ಕಂಪ್ಲಿ ಗಣೇಶ್ ಮತ್ತೆ ಆನಂದ್ ಸಿಂಗ್ ಹಾಗೆ ಭೀಮಾ ನಾಯಕ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಅವರಿಂದ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ವರದಿಯನ್ನ ಕೊಡೋದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಸೊ ಹೀಗಾಗಿ ಕಂಪ್ಲಿ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಮುಖಂಡರುಗಳು, ಅಲ್ಲಿರುವಂತಹ ಕಾರ್ಯಕರ್ತರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಕಂಪ್ಲಿ ಶಾಸಕರಿಗೆ ಎಲ್ಲಿ ಒಂದು ಕಡೆ ಅರೆಸ್ಟ್ ಮಾಡ್ತಾರೋ, ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಈಗ ಅವರನ್ನ ಅಮಾನತು ಮಾಡಿರೋದ್ರಿಂದ ನಾವು ಯಾರ ಪರವಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಾವು ಬೆಂಬಲಿಸಬೇಕು ಅನ್ನುವಂತಹ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ಅವರು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಏನು ವೇಣುಗೋಪಾಲ್ ಅವರು ವಾಸ್ತವ್ಯವನ್ನು ಹೂಡಿದ್ರು, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ಜೊತೆಗೆ ಅವರ ಗಣೇಶ್ ಅವರ ಸುಮಾರು 150ಕ್ಕೂ ಹೆಚ್ಚಿನ ಬೆಂಬಲಿಗರು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ಅಲ್ಲೂ ಕೂಡ ಅಮಾನತು ಪಕ್ಷದಿಂದ ಏನು ಅಮಾನತು ಮಾಡಲಾಗಿದೆ ಅದನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ನಂತರ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಸಿದ್ದರಾಮಯ್ಯ ಅವರ ಬಳಿ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಆನಂದ್ ಸಿಂಗ್ ಮತ್ತೆ ಗಣೇಶ್ ಇಬ್ಬರು ಕೂಡ 20 ವರ್ಷಗಳಿಂದ ಸ್ನೇಹಿತರಾಗಿದ್ರು. ಹೀಗಾಗಿ ಕ್ಷುಲ್ಲಕ ಕಾರಣಕ್ಕೆ ಒಂದು ಘಟನೆ ಆಗಿ ಹೋಗಿದೆ. ಇದರ ಬಗ್ಗೆ ಕಂಪ್ಲಿ ಗಣೇಶ್ ಅವರು ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ನಾವು ಇಡೀ ಕ್ಷೇತ್ರದ ಕಾರ್ಯಕರ್ತರು ಕೂಡ ಈಗ ಕ್ಷಮೆಯನ್ನ ಕೇಳೋದಕ್ಕೆ ನಾವು ಮುಂದಾಗಿದ್ದೇವೆ. ಆನಂದ್ ಸಿಂಗ್ ಅವರ ಕ್ಷಮೆಯನ್ನ ನಾವು ಬಹಿರಂಗವಾಗಿ ಕೇಳ್ತೇವೆ. ಕೂಡಲೇ ಅಮಾನತನ್ನ ವಾಪಸ್ ಪಡಿಬೇಕು, ನೀವು ಪಕ್ಷದ ನಾಯಕರ ಗಮನಕ್ಕೆ ತಂದು ಈ ಒಂದು ವಿಚಾರದಲ್ಲಿ ಮತ್ತೆ ಅಮಾನತನ್ನ ವಾಪಸ್ ಪಡೆದಿದ್ದೆ ಆದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡೋದಕ್ಕೂ ಆಗುತ್ತೆ. ಯಾಕೆಂದ್ರೆ ಆನಂದ್ ಸಿಂಗ್ ಅವರು ಕೂಡ ಕಂಪ್ಲಿ ಕ್ಷೇತ್ರದ ಅದೇ ಊರಿನವರು. ಹೀಗಾಗಿ ಇಬ್ರು ಕೂಡ ಅಣ್ಣತಮ್ಮಂದಿರು ಇದ್ದಂತೆ ಇದ್ದಾರೆ. ಸೊ ಈ ಎರಡೂ ಕಡೆ ನೀವು ರಾಜಿ ಸಂಧಾನವನ್ನ ಮಾಡಿ ಅವರನ್ನು ಮನವೊಲಿಸುವ ಮೂಲಕ ಒಂದು ಕಡೆ ಕೇಸನ್ನು ವಾಪಸ್ ತೆಗೆಸಬೇಕು, ಮತ್ತೊಂದು ಕಡೆ
ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಏನು ಅಮಾನತು ಮಾಡಿದ್ದಾರೆ ಅದನ್ನು ಕೂಡ ರದ್ದುಪಡಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇವತ್ತು ಸುಮಾರು 150ಕ್ಕೂ ಹೆಚ್ಚು ಅಲ್ಲಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಒಂದು ಮನವಿಯನ್ನ ಇವತ್ತು ಮುಂದಿಟ್ಟಿದ್ದಾರೆ. ಗುರುಪ್ರಸಾದ್, ಓಕೆ ಶಿವ್, ಈಗಾಗಲೇ ಯಾಕೆಂದ್ರೆ ಈ ಒಂದು ವಿಚಾರ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆಂದ್ರೆ ಹಾಸ್ಪಿಟಲ್ನಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಐ ಹಾಸ್ಪಿಟಲ್ಗೂ ಕೂಡ ಅಂದರೆ ಕಣ್ಣಿನ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆಗೂ ಕೂಡ ದಾಖಲಾಗ್ತಾ ಇದ್ದಾರೆ ಆನಂದ್ ಸಿಂಗ್. ಸೊ ಹೀಗಿದ್ದಾಗ ಈ ಒಂದು ಪ್ರಕರಣ ಅಷ್ಟು ಬೇಗ ಬಗೆಹರಿಯುವಂತಹ ದಿಕ್ಕಲ್ಲಿ ಸಾಗಿಬಿಡುತ್ತಾ ಅನ್ನುವಂಥದ್ದು ಒಂದು ರೀತಿ ಅನುಮಾನ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಗೃಹ ಸಚಿವರು ಹೇಳಿರೋ ಹಾಗೆ ಖಂಡಿತ ತಪ್ಪು ಮಾಡಿದರೆ ಖಂಡಿತ ಅಪರಾಧಿಗೆ ಶಿಕ್ಷೆ ಆಗಲೇಬೇಕು, ಅವ್ರನ್ನ ಎಲ್ಲಿದ್ರು ಕೂಡ ಹಿಡಿಸ್ತೀವಿ, ಸೊ ಕಾನೂನಿನ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ ಅಂತ. ಬಟ್ ಇವ್ರು ಹೇಳಿದ ತಕ್ಷಣ ಎಲ್ಲ ಕೆಲಸ ಆಗ್ಬಿಡುತ್ತಾ ಅಂತ. ಗುರುಪ್ರಸಾದ್, ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇನ್ನೂ ಮುಕ್ತ ಮನಸ್ಸಿನಿಂದ ಇದ್ದಾರೆ. ಒಂದು ಕಡೆ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಸಮಿತಿ ಎಲ್ಲರ ಒಂದು ಸಾಧಕ ಬಾಧಕಗಳನ್ನ ಮತ್ತೆ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ವರದಿಯನ್ನ ಕೊಡಬೇಕಾಗತ್ತೆ. ಅದಕ್ಕೆ ಸುಮಾರು 3 ತಿಂಗಳ ಕಾಲ ಬೇಕಾಗತ್ತೆ ಆ ಒಂದು ವರದಿಯನ್ನ ಕೊಡೋದಕ್ಕೆ. ಸೊ ಅಷ್ಟರೊಳಗೆ ಇಬ್ಬರು ಶಾಸಕರನ್ನ ಸಂಧಾನ ಮಾಡಿಸುವ ಮೂಲಕ ಒಪ್ಪಿಸುವ ಒಂದು ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಯಾಕೆಂದ್ರೆ ತಮ್ಮ ಶಾಸಕರ ಮೇಲೆ ಬಂದಿರುವಂತಹ ಒಂದು ಆರೋಪವನ್ನ ಮುಜುಗರದಿಂದ ಪಾರಾಗಬೇಕು, ಜೊತೆಗೆ ಇಬ್ಬರು ಶಾಸಕರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಬ್ಬರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಏನಾದರೂ ಪ್ರಯತ್ನ ವಿಫಲವಾದದ್ದೇ ಆದ್ರೆ ನಂತರ ಗಣೇಶ್ ಅವರ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರು ಕೂಡ ಬರುವಂತ ಒಂದು ಸಾಧ್ಯತೆಗಳಿವೆ. ಓಕೆ, ಥ್ಯಾಂಕ್ ಯು ಶಿವ್ ಮಾಹಿತಿಗೆ.